ಸಾರಿಗೆ ನೌಕರರ ಮುಷ್ಕರದ ಬೆನ್ನಲ್ಲೇ ನೌಕರರಿಗೆ ಇದೀಗ ಶಾಕ್ ಎದುರಾಗಿದೆ. ನೌಕರರು ಅಂದುಕೊಂಡಿದ್ದೇ ಒಂದು, ಆಗ್ತಾ ಇರೋದೇ ಮತ್ತೊಂದು ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ. ಮುಖಂಡರ ಮಾತು ಕೇಳಿದ್ದಕ್ಕೆ ಏಕಾಏಕಿ ಬಂತು ಶಾಕಿಂಗ್ ಮೆಸೇಜ್. ಕೋರ್ಟ್ ಮಧ್ಯಂತರ ಆದೇಶ ಇದ್ರೂ ಕೂಡ ಮುಷ್ಕರ ಮಾಡಿದ್ರು ನೌಕರರು. ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ನೀಡಿದ್ದ ಮುಷ್ಕರಕ್ಕೆ ಸಾಥ್ ಕೊಟ್ಟಿದ್ರು ನೌಕರರು. ಸರ್ಕಾರದ ಸಾರಿಗೆ ನೌಕರರಿಗೆ ಇದೀಗ ಕಂಟಕ ಎದುರಾಗಿದೆ. ಕರ್ತವ್ಯಕ್ಕೆ ಗೈರಾದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಸರ್ಕಾರ ಸಾರಿಗೆ ನೌಕರರ ಮಧ್ಯೆ ಬೇಡಿಕೆಯ ತಿಕ್ಕಾಟ ನಡೀತಾನೇ ಇದೆ. ಸುಮಾರು ವರ್ಷಗಳಿಂದ ಕೂಡ ಈ ತಿಕ್ಕಾಟ ಇರುವಂತದ್ದು. ಇದೀಗ ಇದು ಮತ್ತಷ್ಟು ತಾರಕಕ್ಕೇರಿದೆ. ಕರ್ತವ್ಯಕ್ಕೆ ಗೈರಾದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ ಮುಷ್ಕರ ಮಾಡಿದ್ಯಾಕೆ ಅಂತ ಕೇಳ್ತು ಕೋರ್ಟು. ಹಾಗೆ ಜಂಟಿ ಕ್ರಿಯಾ ಸಮಿತಿ ಸದಸ್ಯರನ್ನ ಯಾಕೆ ಬಂಧಿಸಬಾರದು ಅಂತ ಕೂಡ ಹೇಳಿತ್ತು ಕೋರ್ಟ್. ಮುಷ್ಕರ ತಡೆಯದ ಸಾರಿಗೆ ಇಲಾಖೆ ನಡೆಗೆ ಗರಂ ಆಗಿತ್ತು ನ್ಯಾಯಪೀಠ. ಸಾರಿಗೆ ಇಲಾಖೆ ಕೋರ್ಟ್ ಆದೇಶವನ್ನ ನೀಡಿದ ಮೇಲೂ ಕೂಡ, ಸೂಚನೆಯನ್ನ ನೀಡಿದ ಮೇಲೂ ಕೂಡ ಮುಷ್ಕರವನ್ನ ಯಾಕೆ ಸಾರಿಗೆ ಇಲಾಖೆ ತಡೀಲಿಲ್ಲ ಅಂತ ಹೇಳಿ ನ್ಯಾಯಪೀಠ ಗರಂ ಆಗಿತ್ತು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಎಚ್ಚೆತ್ತಿದ್ದ ರಾಜ್ಯ ಸರ್ಕಾರ ನೋಟಿಸ್ ಅಸ್ತ್ರವನ್ನ ಕೂಡ ನೀಡಿತು. ಸರ್ಕಾರದಿಂದ 4 ನಿಗಮಗಳ ನೌಕರರಿಗೆ ಬಂತು ನೋಟಿಸ್. ಎಂಡಿಗಳ ಜೊತೆ ನೌಕರರಿಗೂ ಬಂತು ವಜಾ ಮಾಡುವ ಕುರಿತ ನೋಟಿಸ್. ನೌಕರರಿಗೆ ಮಾತ್ರ ಅಲ್ಲ, 4 ನಿಗಮಗಳ ಎಂಡಿಗಳಿಗೂ ಕೂಡ ವಜಾ ಮಾಡುವಂತೆ ನೋಟಿಸ್ ಬಂದಿದೆ. ವಜಾ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಬಂದಿದೆ. ಯಾಕೆ ನಿಮ್ಮನ್ನ ವಜಾ ಮಾಡಬಾರ್ದು ಅಂತ ಹೇಳಿ? ಯಾಕೆಂದ್ರೆ ಎಸ್ಮಾ ಕಾಯ್ದೆ ಜಾರಿಯಲ್ಲಿ ಇದ್ರೂ ಕೂಡ ಈ ರೀತಿಯಲ್ಲಿ ಧರಣಿಯನ್ನ ಕೂರುವಂತದ್ದು, ಮುಷ್ಕರವನ್ನ ನಡೆಸುವಂತದ್ದು ಮಾಡಿದ್ರು. ಹಾಗಾಗಿ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರಿಗೆ ಆಯಾ ಎಂಡಿಗಳಿಂದ ನೋಟಿಸ್ ಜಾರಿಯಾಗಿದೆ. ಮರುಕಳಿಸ್ತಾ ಇದೆ 2021ರಲ್ಲಿ ನಡೆದಿದ್ದಂತಹ ಮುಷ್ಕರದ ನೋಟಿಸ್. ಅದು 2001ರಲ್ಲಿ ಹೇಗೆ ನೋಟಿಸ್ ಅನ್ನ ನೀಡಲಾಗಿತ್ತೋ, ವಜಾಗೊಳಿಸಲಾಗಿತ್ತೋ, ಅದೇ ರೀತಿಯಾದಂತಹ ಪ್ರಕ್ರಿಯೆಗಳು ಈಗ ಮತ್ತೊಮ್ಮೆ ಪುನರಾವರ್ತನೆ ಆಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಕೆಆರ್ಟಿಸಿಯ ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಎಸ್ಮಾ ಜಾರಿ ಇದ್ರೂ ಕೂಡ ಮುಷ್ಕರ ಮಾಡಿದ್ಯಾಕೆ ಅಂತ ಕೇಳಿತ್ತು ಕೋರ್ಟ್. ಹಾಗೇನೆ ಈಗ ರಾಜ್ಯ ಸರ್ಕಾರದಿಂದ ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಂದ್ರೆ ಸಾರಿಗೆ ಇಲಾಖೆ ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಕೂಡ ಕೋರ್ಟ್ ಕೇಳಿತ್ತು. ಹಾಗಾಗಿ ಕೋರ್ಟ್ ಮಧ್ಯಂತರ ಆದೇಶ ಇದ್ರೂ ಕೂಡ ನೌಕರರು ಮುಷ್ಕರವನ್ನ ನಡೆಸಿದ್ರು. ಸಾರಿಗೆ ಇಲಾಖೆ ಯಾಕೆ ಕ್ರಮವನ್ನ ಕೈಗೊಳ್ಳಿಲ್ಲ ಅನ್ನೋದು ಕೋರ್ಟ್ನ ಪ್ರಶ್ನೆ ಆಗಿತ್ತು. ಜಂಟಿ ಕ್ರಿಯಾ ಸಮಿತಿ ನೀಡಿದ್ದಂತಹ ಮುಷ್ಕರಕ್ಕೆ ನೌಕರರು ಕೂಡ ಸಾಥನ್ನ ನೀಡಿದ್ರು. ಹಾಗಾಗಿ ಎಸ್ಮಾ ಜಾರಿ ಇದ್ರೂ ಕೂಡ ಮುಷ್ಕರವನ್ನ ಮಾಡಿದ್ರು. ಹಾಗಾಗಿ ಆಯಾ ನಿಗಮದ 4 ನಿಗಮಗಳ ಎಂಡಿಗಳಿಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆ ಎಂಡಿಗಳು ನೌಕರರಿಗೆ ಆ ನೋಟಿಸ್ ಅನ್ನ ನೌಕರರಿಗೂ ಕೂಡ ಸೆಂಡ್ ಮಾಡಿದ್ದಾರೆ. ಅಂದ್ರೆ ಎಲ್ರಿಗೂ, ಎಂಡಿಗಳಿಂದ ಹಿಡಿದು ನೌಕರರವರೆಗೂ ಕೂಡ, ನಿರ್ವಾಹಕರು ಮತ್ತು ಚಾಲಕರು ಎಲ್ರಿಗೂ ಕೂಡ ಈ ರೀತಿಯಾದಂತಹ ನೋಟಿಸ್ ಬಂದಿರುವಂತದ್ದು. ಎಂಡಿಗಳಿಂದ ಅಂದ್ರೆ ಎಂಡಿಗಳಿಗೆ ಬಂದಿದೆ, ಅವರು ಮುಂದೆ ಫಾರ್ವರ್ಡ್ ಮಾಡಿದ್ದಾರೆ. ಎಂಡಿಗಳು ಫಾರ್ವರ್ಡ್ ಮಾಡಿದ್ದಾರೆ ಈ ಇಲಾಖೆಯ ನೌಕರರಿಗೆ. ಮುಷ್ಕರದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದವರ ಕುರಿತ ನೋಟಿಸ್. ಯಾರೆಲ್ಲ ಗೈರು ಹಾಜರಾಗಿದ್ರಲ್ಲ, ಧರಣಿಯಲ್ಲಿ ಪಾಲ್ಗೊಂಡಿದ್ರಲ್ಲ, ಬಸ್ ಅನ್ನ ಚಲಾಯಿಸದೆ ಕರ್ತವ್ಯಕ್ಕೆ ಹಾಜರಾಗದೆ, ಅವರೆಲ್ಲರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ನಿನ್ನೆ ಒಂದೇ ದಿನ ಸಾವಿರಾರು ನೌಕರರಿಗೆ ನೋಟಿಸ್ ಬಂದಿದೆ. ನೋಟಿಸ್ಗೆ ಸಕಾರಣ ನೀಡದಿದ್ರೆ ವಜಾ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ನಿಮ್ಮನ್ನ ಯಾಕೆ ವಜಾಗೊಳಿಸಬಾರದು ಅಂತ ಕೂಡ ಆ ನೋಟಿಸ್ ಅಲ್ಲಿ ಮೆಮೊ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ನೀಡಿ, ಯಾಕೆ ಈ ರೀತಿಯಾಗಿ ಆಗಿದೆ, ಎಸ್ಮಾ ಜಾರಿಯಲ್ಲಿದ್ರೂ ಯಾಕೆ ಈ ರೀತಿಯಾದಂತಹ ಮುಷ್ಕರವನ್ನ ಮಾಡಿದ್ದು ಯಾಕೆ ಅಂತ ಹೇಳಿ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ನೀಡಿದ್ದಾರೆ. ಆ ನೋಟಿಸಿಗೆ ಸಕಾರಣವನ್ನ ನೀಡದೆ ಹೋದ್ರೆ ನೌಕರರು ವಜಾ ಆಗೋದು ಗ್ಯಾರಂಟಿ. ಒಟ್ಟಾರೆ ಮತ್ತೊಮ್ಮೆ ಸಾರಿಗೆ ನೌಕರರು ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಹೇಳ್ತು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಧರಣಿಗೆ ಕೂತಂತಹ ನೌಕರರು ಇದೀಗ ಒಂದ್ ರೀತಿಯಲ್ಲಿ ಆತಂಕದಲ್ಲಿ ಸಿಲುಕಿಕೊಂಡಿದ್ದಾರೆ. ತೂಗುಗತ್ತಿಯ ಅಡಿಯಲ್ಲಿ ನಿಂತಂತಾಗಿದೆ ಅವರ ಪರಿಸ್ಥಿತಿ. ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅಂತ ಅವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ.
ರಾಜ್ಯ ಸರ್ಕಾರದಿಂದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಅನ್ನುವಂತಾಗಿದೆ. ಈಗ ಅಂದ್ರೆ ಇಷ್ಟು ದಿನ ಆ ಭಾಗ್ಯ ಈ ಭಾಗ್ಯ ಎಲ್ಲಾ ಭಾಗ್ಯನೂ ಆಯ್ತು, ಎಲ್ಲ ಯೋಜನೆಗಳು ಆಯ್ತು, ಗ್ಯಾರಂಟಿಗಳು ಆಯ್ತು. ಇದೀಗ ನೌಕರರ ವಜಾ ಗ್ಯಾರಂಟಿ ಅನ್ನುವಂತಾಗಿದೆ. ರಾಜ್ಯ ಸರ್ಕಾರದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಜಾರಿ ಆಗ್ತಾ ಇದೆ. ಇದೇ ವಿಚಾರ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ನಿಂದ. ಹೇಳಿ ಬಸವರಾಜ್, ಇದೀಗ ಏನು ನಿನ್ನೆ ಧರಣಿಯನ್ನ ಕುಳಿತರು, ಮುಷ್ಕರವನ್ನ ಮಾಡಿದ್ರು ಸಾರಿಗೆ ಇಲಾಖೆ ನೌಕರರು, ಈಗ ಅವರಿಗೆ ನೋಟಿಸ್ ಜಾರಿ ಆಗಿರುವಂತದ್ದು ಕಾರಣವನ್ನ ಕೇಳಿ ಯಾಕೆ ನಿಮ್ಮನ್ನ ವಜಾ ಮಾಡಬಾರ್ದು ಅಂತ ಹೇಳಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಇದೆರಡರ ನಡುವೆ ನೌಕರರ ಜೀವನ, ಅವರ ಒಂದು ಉದ್ಯೋಗ ಎಲ್ಲವೂ ಕೂಡ ತೂಗುಗತಿಯ ಅಡಿಯಲ್ಲಿ ಇಟ್ಟಂತಾಗಿದೆ. ರಾಜ್ಯ ಸರ್ಕಾರದಿಂದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಇದು ಏನ್ ಕತೆ ಅಂತ ಹೇಳಿ ಬಸವರಾಜ್. ವಿದ್ಯಾ ಭಟ್, ನಿನ್ನೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ರು. ಏನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತ್ ಸುಬ್ರಾ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಭೆ ನಡೆಸಿದ ಬಳಿಕ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ, ಹಾಗಾಗಿ ನಾವು ಮುಷ್ಕರಕ್ಕೆ ಕರೆ ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿ ಮುಷ್ಕರಕ್ಕೂ ಕೂಡ ಕರೆ ಕೊಟ್ಟಿದ್ರು. ಆದ್ರೆ ನ್ಯಾಯಾಲಯ ಒಂದು ದಿನ ಮುಂದೂಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಸಹಿತ ನ್ಯಾಯಾಲಯದ ಆದೇಶವನ್ನು ಕೂಡ ಮೀರಿ ನಿನ್ನೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಅದರಂತೆ ರಾಜ್ಯದ ಹಲವು ಕಡೆ ಒಂದು ನೌಕರರು ಅವರ ಒಂದು ಕರ್ತವ್ಯಕ್ಕೆ ಹಾಜರಾಗದೆ ಗೈರು ಕೂಡ ಆಗಿ ಮುಷ್ಕರಕ್ಕೆ ಬೆಂಬಲವನ್ನು ಕೂಡ ಕೊಟ್ಟರು. ಕೆಲವೊಂದಿಷ್ಟು ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿಲ್ಲ, ಅವರು ಕರ್ತವ್ಯಕ್ಕೆ ಹಾಜರಾದ್ರು. ಆದ್ರೆ ಯಾರೆಲ್ಲ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅವರಿಗೆ ನೋಟಿಸು ಕೂಡ ಈಗ ಸಾರಿಗೆ ಇಲಾಖೆ ಜಾರಿ ಮಾಡಿರ್ತಕ್ಕಂಥದ್ದು. 4 ನಿಗಮಗಳಲ್ಲಿ ಒಂದು ಕರ್ತವ್ಯ ನಿರ್ವಹಿಸುವಂತಹ ಯಾರೆಲ್ಲ ಒಂದು ಸಾರಿಗೆ ನೌಕರರಿದ್ರು ಅವರೆಲ್ಲರಿಗೂ ಯಾರೆಲ್ಲ ಗೈರಾಗಿದ್ರು ನಿನ್ನೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಈಗ ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನ್ಯಾಯಾಲಯ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಅಸಮಾಧಾನ ಮತ್ತೆ ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೂಡ ಕೊಟ್ಟಿತ್ತು. ನೀವು ಎಸ್ಮಾ ಜಾರಿಯಲ್ಲಿ ಇದ್ರು ಸಹಿತ ಅಥವಾ ನಮ್ಮ ಒಂದು ಆದೇಶ ಇದ್ರು ಸಹಿತ ನೀವು ಅವರು ಮುಷ್ಕರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಕರ್ತವ್ಯಕ್ಕೆ ಕೂಡ ಹಾಜರಾಗಿಲ್ಲ, ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು, ನೀವು ಅವರ ಕರ್ತವ್ಯಕ್ಕೆ ಬರುವಂತೆ ಮಾಡಬೇಕಾಗಿತ್ತು, ನೀವು ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನುವಂತಹ ಒಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ತರಾಟೆ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ನ್ಯಾಯಾಲಯ ಯಾವಾಗ ತರಾಟೆ ತೆಗೆದುಕೊಳ್ತೋ ಅವಾಗ ಸಾರಿಗೆ ಇಲಾಖೆಯ ಏನು 4 ನಿಗಮಗಳ MDಗಳೇನಿದ್ದಾರೆ ಅವರೆಲ್ಲರೂ ಕೂಡ ಯಾರೆಲ್ಲ ನಿನ್ನೆ ಒಂದು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿಲ್ಲೋ, ಯಾರು ಗೈರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಾವಿರಾರು ನೌಕರರಿಗೆ ಈಗಾಗಲೇ ನೋಟಿಸ್ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನೀವು ಯಾವುದೇ ರೀತಿ ಒಂದು ಕಾರಣ ಹೇಳದೆ ನೀವು ಒಂದು ನಿನ್ನೆ ಗೈರಾಗಿರ್ತಕ್ಕಂಥದ್ದು, ಹಾಗಾಗಿ ಇದರಿಂದ ಸಾರಿಗೆ ನಮ್ಮ ಒಂದು ನಿಗಮಕ್ಕೂ ಕೂಡ ಒಂದ್ ಕಡೆ ನಷ್ಟವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೆ ನಿಮ್ಮ ಈ ನಡೆಯಿಂದ ಸಾರ್ವಜನಿಕರಿಗೆ ಈ ಒಂದು ಸಾರಿಗೆ ನಿಗಮಗಳಿಗೆ ಒಂದು ಕೆಟ್ಟ ಹೆಸರು ಬಂದಂತಾಗಿದೆ, ಹಾಗಾಗಿ ಇದಕ್ಕೆಲ್ಲವೂ ಕೂಡ ನೀವೇ ಹೊಣೆ, ಇದಕ್ಕೆ ನೀವು ಕಾರಣವನ್ನ ತಿಳಿಸಬೇಕು ಅನ್ನುವಂತ ಮಾತನ್ನು ಕೂಡ ಅದರಲ್ಲಿ ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಾವಿರಾರು ನೌಕರರಿಗೂ ಕೂಡ ಈಗ ಎಲ್ಲೋ ಒಂದ್ ಕಡೆ ಒಂದು ನೌಕರಿಂದ ಒಂದು ಎಲ್ಲೋ ಒಂದ್ ಕಡೆ ನಮ್ಗೆ ತೆಗೆದು ಹಾಕ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 2021ರಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಯಾರೆಲ್ಲ ಒಂದು ಕರ್ತವ್ಯಕ್ಕೆ ಹಾಜರಾಗಿಲ್ವೋ ಅವ್ರಿಗೆಲ್ಲರಿಗೂ ನೋಟಿಸ್ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಜನರಿಗೆ ಕೂಡ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸಾರಿಗೆ ಇಲಾಖೆ ತನ್ನ ತೀರ್ಮಾನವನ್ನ ಕೈಗೊಳ್ತಾ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯವರು ಅವರ ಒಂದು ಮಾತಿನ ಮೇರೆಗೆ ಇವರು ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಹಾಗಾಗಿ ಅವರ ಪರವಾಗಿ ಇದೀಗ ನಿಲ್ತಾರ ಅನ್ನುವಂಥದ್ದು ನಾವು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಅವರ ಒಂದು ಮುಷ್ಕರ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ತಮ್ಮ ಕರ್ತವ್ಯಕ್ಕೆ ಕೂಡ ಹಾಜರಾಗಿಲ್ಲ. ಆದ್ರೆ ಇದೀಗ ಸಾರಿಗೆ ಇಲಾಖೆಯ ಏನು 4 ನಿಗಮಗಳ MDಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಯಾರೆಲ್ಲ ನಿನ್ನೆ ಹಾಜರಾಗಿಲ್ವೋ ಕರ್ತವ್ಯಕ್ಕೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಾರಿಗೆ ನೌಕರಿಗೆ ಒಂದಿಷ್ಟು ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನ್ಯಾಯಾಲಯ ಕೂಡ ಒಂದ್ ಕಡೆ ಚೀಮಾರಿ ಹಾಕಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಅವ್ರಿಗೂ ಕೂಡ ನೋಟಿಸ್ ಬಂದಿರತಕ್ಕಂಥದ್ದು. ಈಗ ಅವರ ಕೆಲಸಕ್ಕೂ ಕೂಡ ಕುತ್ತು ಬಂದಂತ ಆಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ, ಮತ್ತೆ ಈಗ ಜಂಟಿ ಕ್ರಿಯಾ ಸಮಿತಿಯವರು ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾರ, ಸಾರಿಗೆ ನೌಕರ ಪರವಾಗಿ ನಿಲ್ತಾರ ಅನ್ನುವಂಥದ್ದು
ಕಾದಷ್ಟೇ ನೋಡ್ಬೇಕಾಗಿದೆ ವಿದ್ಯಾಭಟ್. ಹೌದು ಬಸವರಾಜ್, ಏನು 2021ರಲ್ಲಿ ಆ ಸಂದರ್ಭದಲ್ಲಿ ಏನು ಧರಣಿ ಮಾಡುವಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರು ಬಿಜೆಪಿ ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ಪಾಳೆಯದಿಂದ ಸಿದ್ದರಾಮಯ್ಯ ಅವರು ಮತ್ತು ಟೀಮ್ ಎಲ್ಲರೂ ಕೂಡ ಸಾರಿಗೆ ನೌಕರರಿಗೆ ಸಾಥನ್ನ ನೀಡಿದ್ರು. ಈಗ ನೋಡಿ ಹೇಗೆ ಪಾಳೆಯವೇ ಬದಲಾಗಿ ಹೋಗಿದೆ, ಪರಿಸ್ಥಿತಿ ಸಂಪೂರ್ಣ ಅಪೋಸಿಟ್ ಆಗಿ ಇರುವಂತದ್ದು. ಅದೇ ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ಸಾರಿಗೆ ಇಲಾಖೆ ನೌಕರರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ, ಮತ್ತೆ ಆ ಒಂದು ನೌಕರರನ್ನ ತೆಗೆದು ಹಾಕುವಂತಹ ಎಚ್ಚರಿಕೆಯ ನೋಟಿಸ್ ಅನ್ನ ಕೂಡ ನೀಡ್ತಾ ಇದೆ. ಬಸವರಾಜ್, ವಿದ್ಯಾಭಟ್, ಖಂಡಿತವಾಗ್ಲೂ ಕೂಡ 2021ರಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅವಾಗ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು, ಕಾಂಗ್ರೆಸ್ ಪಕ್ಷದ ನಾಯಕರು ಅವರಿಗೆ ಬೆಂಬಲವನ್ನು ಕೂಡ ಸೂಚಿಸಿದ್ರು. ಆದ್ರೆ ಇದೀಗ ಅದೇ ಸಾರಿಗೆ ನೌಕರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಈಗ ಮುಷ್ಕರಕ್ಕೂ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸರ್ಕಾರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡುವಂತದ್ರಲ್ಲಿ ಕೂಡ ವಿಫಲರಾಗಿರ್ತಕ್ಕಂಥದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅವರು ಕೂಡ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರ ಜೊತೆ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಅವರ ಹೇಳಿರ್ತಕ್ಕಂಥ ಬೇಡಿಕೆಗಳಿಗೆ ಅಷ್ಟೊಂದು ಈಡೇರಿಸಕ್ ಆಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರ ನಡೆಗೆ ಅಸಮಾಧಾನಗೊಂಡು ಇದೀಗ ಅವರು ಮುಷ್ಕರಕ್ಕೂ ಕೂಡ ಕರೆ ಕೊಟ್ಟಿದ್ರು. ಆದ್ರೆ ಈಗ ಮುಷ್ಕರಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನ್ಯಾಯಾಲಯದ ಒಂದು ಆದೇಶವನ್ನು ಕೂಡ ಅವರು ಪಾಲಿಸಬೇಕಾಗಿತ್ತು. ಆದ್ರೆ ನ್ಯಾಯಾಲಯ ಆದೇಶವನ್ನು ಕೂಡ ಪಾಲಿಸದೆ ಅವರು ಈ ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಎಡವಟ್ಟಿಗೆ ಕಾರಣವಾಗಿದೆ ಅನ್ನುವಂಥದ್ದು ಕೂಡ ಮಾತಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತ್ ಸುಬ್ರಾವ್ ಅವರು ಕೂಡ ಈ ಸಾರಿಗೆ ನೌಕರರ ಏನು ನಿನ್ನೆ ಯಾರೆಲ್ಲ ಗೈರಾಗಿದ್ರು, ಯಾರಿಗೆಲ್ಲ ನೋಟಿಸ್ ಬಂದಿದೆ ಅವರ ಪರವಾಗಿ ನಿಲ್ಲಬೇಕಾಗುತ್ತೆ. ಅದನ್ನ ಸರ್ಕಾರ ಜೊತೆ ಚರ್ಚೆ ನಡೆಸಿ ಅವರಿಗೆ ಯಾವುದೇ ರೀತಿ ಕರ್ತವ್ಯಕ್ಕೆ ಅವರ ಒಂದು ಕೆಲಸಕ್ಕೆ ಹಾನಿ ಆಗದಂತೆ ಅಥವಾ ಅವರನ್ನ ಕೆಲಸದಿಂದ ತೆಗೆದು ಹಾಕದಂತೆ ಅವರು ನೋಡಿಕೊಳ್ಳುವಂತ ಜವಾಬ್ದಾರಿ ಕೂಡ ಅವ್ರಿಗೆ ಇರುವಂತದ್ದು. ಯಾಕಂತಂದ್ರೆ ಅವರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ರು. ಆದ್ರೆ ಇದೀಗ ಈಗ ನಿಗಮ ಏನು 4 ನಿಗಮಗಳಿಂದ ಏನು ನೋಟಿಸ್ ಬಂದಿದೆ ಆ ಒಂದು ನೋಟಿಸ್ಗೆ ಅದನ್ನ ಸರ್ಕಾರದಲ್ಲಿ ಗಮನ ಹರಿಸಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಹಾಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೇ ಬೇರೆ ವರಸೆ ಇರುತ್ತೆ. ಈಗ ಆಡಳಿತಾರೂಢ ಅವರದೇ ಪಕ್ಷ ಇರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಅವರ ಬೇಡಿಕೆಗಳಿಗೆ ಅಷ್ಟೊಂದು ಸರ್ಕಾರದ ಪರಿಸ್ಥಿತಿ ಸರಿ ಇಲ್ಲ, ಸಾರಿಗೆ ನೌಕರರು ಅದನ್ನ ಈಡೇರಿಸಕ್ ಆಗ್ಲಾರ್ದಂತ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೆಲವಷ್ಟು ಬೇಡಿಕೆಗಳು ಮಾತ್ರ ಈಡೇರಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಆಲಿಸಬೇಕಾಗಿದೆ ಅನ್ನುವಂಥದ್ದು ಸಾರಿಗೆ ನೌಕರು ಸಾಕಷ್ಟು ಅಸಮಾಧಾನ ತೋರ್ತಾ ಇದ್ದಾರೆ. ವಿದ್ಯಾಭಟ್.